ಮಲೆನಾಡು, ಅದರಲ್ಲೂ ತೀರ್ಥಹಳ್ಳಿ, ಅದ್ಭುತ ಕಾಡು, ಅದರ ಮಧ್ಯೆ ಒಂದು ಸುಂದರವಾದ ಮನೆ. ನೀವೆಲ್ಲ ಒಮ್ಮೆ ಬಂದು ನೋಡಬೇಕು. ಬರಕ್ಕೂ ಮುಂಚೆ ಅಲ್ಲಿ ವಾತಾವರಣ, ಅಲ್ಲಿ ವಾಸಿಸುವ ಜನ, ಅವರ ಮನಸ್ಸುಗಳು ತಿಳಿಯೋದು ಬಿಡವೆ. ಮತ್ತೆ ಬನ್ನಿ ನೋಡೋಣ. ಏ ಗಣಪ, ಅದಲ್ಲ ಈ ಕಡೆದು. ಹಾ ಅದಿಳ್ಸು. ಹಾ ಅದಿಳ್ಸು. ನಾಳೆ ದೀಪಾವಳಿ ಹಬ್ಬ. ಆ ಪಟಾಕಿ ಶಬ್ದಕ್ಕೆ ದನಕರುಗಳೆಲ್ಲ ಹೆದರಾವು. ಆ ಕೆರೆ ಪಕ್ಕದಲ್ಲಿ ನಮ್ದಷ್ಟು ಜಮೀನ್ ಐತಲ್ಲ, ಅಲ್ಲಿ ಹುಲ್ ತಗೊಂಡು ಹಾಕು. ಊರಿಂದ ದನಕರ ಎಲ್ಲ ತಗೊಂಡು ಕಟಾಕ, ಆಯ್ತಾ? ಏ ಪುಟ್ಟ, ನಂದು ಕೊಡು. ಬಾ ಆಟ ಆಡೋಣ. ನಾವು ಆಟ ಆಡೋಣ ಇಲ್ಲಿ. ರೀ ಕೊಡಿ ಇಲ್ಲಿ. ಯಾಕೆ ಹುಡುಗಾಟ ಆಡ್ತಿದ್ರಾ? ಹಾರ್ಟ್ ಆಪರೇಷನ್ ಆಗಿ ಇನ್ನು 1 ತಿಂಗಳು ಸಹ ಆಗಿಲ್ಲ. ಬಾಯಿ ಮುಚ್ಕೊಂಡು ಸುಮ್ಗಿರು. ಹುಡುಗ ಬುದ್ಧಿವಂತಿದೆ. ಅವ್ರ ಅಮ್ಮಗೆ ಹೇಳಾನು. ಓ, ದೀಪಾವಳಿ ಹಬ್ಬ ಕಾಯಿ ಹೋಳಿಗೆನಾ? ಅಣ್ಣ, ಅಪ್ಪನ್ ಕಂಡ್ರೆ ಆರಾಮಾಗಿದ್ದಂಗಿಲ್ಲ ಅಲ್ವಾ? ನಾನು ಗಮನಿಸ್ದೆ. ಅವನಂತೂ ಏನು ಹೇಳ್ಕೊಳ್ಳೋದಿಲ್ಲ. ಹಾಗಾಗಿ ನಾನು ಸುಮ್ಮನಾದೆ. ಎಂತಕ್ಕೆ ಯಾರಿಗೂ ಏನು ಹೇಳ್ಬಾರ್ದು. ಕಷ್ಟಕ್ಕೆ ನಮ್ಮ ಮಕ್ಕಳಲ್ದೆ ಮತ್ಯಾರ? ಬೆಳೀತಿರೋ ಗಿಡಗಳ ಮೇಲೆ ಒಣಗ್ತಿರೋ ಮರ ಆಶಯ ಪಡಿಬಾರ್ದು. ನಾವು ಹಾಗೇನೆ. ದೀಪಾವಳಿ ಹಬ್ಬಕ್ಕೆ ಅಂತ ಮಕ್ಕಳು ಬಂದಿರೋದು. ಅವ್ರ ಸಂಭ್ರಮ ಕಿತ್ಕೊಳ್ಬೇಡ್ವೆ. ಎಷ್ಟು ವರ್ಷ ಆಯ್ತು ನೋಡೋದು ಬಂದು. ಆಯ್ತು ಹಾಕೆ ಎಲ್ಲ ಖುಷಿನ್ ಕೂತು ಊಟ ಮಾಡೋಣ. ನಡಿ ಮಳ್ಳಿ. ಅಣ್ಣ, ಅಪ್ಪ ಇರೋ ಆಗ್ಲೇ ಆಸ್ತಿ ಪಾಲಾಗ್ಬಿಟ್ರೆ ಮುಂದೆ ಯಾವ ಕಾಂಪ್ಲಿಕೇಶನ್ಸು ಬರಲ್ಲ ಅಲ್ವಾ? ಹಾಲು ಯಾರಿಗೆ? ಏನಕ್ಕೆ? ಇದೇನಣ್ಣ ಹೀಗೆ ಹೇಳ್ತಿದ್ಯಾ? ನನ್ನ ಪಾಲಿಗೆ ಏನ್ ಸೇರುತ್ತೆ, ನಿನ್ ಪಾಲಿಗೆ ಏನ್ ಸೇರುತ್ತೆ ಅಂತ ಗೊತ್ತಾಗದ್ ಬೇಡ್ವಾ? ನಾನು ಈ ಮನೆ ಮಗ. ಅಪ್ಪ ಅಮ್ಮ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಿನಗೆಂತ ಕಾಸ್ತಿಲ್ ಪಾಲ್ ಕೊಡಬೇಕು? ಯಾವ ಬಾಯಲ್ಲ ಮಾತು ಹೇಳ್ತೇನೆ ನೀನು? ಬೆಂಗಳೂರಿಗೆ ಹೋದಾಗಿದ್ದ ಅಪ್ಪ ಅಮ್ಮಂಗೆ ಎಷ್ಟು ಸಲ ಫೋನ್ ಮಾಡಿದ್ಯಾ? ದಿವಸ ಅವ್ರಿಗೆ ಫೋನ್ ಮಾಡಿ ಅವ್ರ ಯೋಗಕ್ಷೇಮ ಕೇಳೋದು ನಾನು. ಮನೆ ಮಗ ಅಂತ ಹೇಳ್ಕೊಳಕ್ ನಾಚಿಕೆ ಆಗಲ್ವಾ ನಿನ್ಗೆ? ಎಂತ ಮಾತಾಡ್ತಿದ್ದೀರಾ? ಮೊದ್ಲೇ ಅಪ್ಪ ಏನ್ ಆರೋಗ್ಯ? ಸುಮ್ನೀರೇ. ಅವ್ರದ್ದೇ ಆಸ್ತಿ ಇತ್ತು, ಅವ್ರು ಮಾತಾಡ್ತಿದಾರಲ್ಲ. ಅದೇನ್ ತೀರ್ಮಾನ ತಗೊಳ್ತಾರ ತಗೊಳ್ಳಿ. ನಿನಗೆ ಯಾಕೆ ಮಾರಾಯ್ತೀಯ? ಏನಂತ ಅಪ್ಪ ಅಮ್ಮನ ಯೋಗಕ್ಷೇಮ ವಿಚಾರಿಸ್ಕೊಂಡಿರೋದು? ಗಂಡವ್ರ ಮನೆ ವಿಷಯ ಮಾತಾಡ್ಕೊಂಡಿರ್ತೀಯ. ನಿನ್ ಗಂಡ IT ನಲ್ಲಿ ಸಂಪಾದನೆ ಮಾಡಿ ಸಖತ್ತ ಮಾಡಿಟ್ಟಿದಾನಲ್ಲ. ದೇವನಹಳ್ಳಿ ಏರ್ಪೋರ್ಟ್ ಹತ್ರ 40-60 ಸೈಟು. ಅದೇ ಒಳ್ಳೆ ಮಲ್ನಾಡ್ ತರ ಇದೆ. ಅರ್ಥೋರಮ ಪ್ರಾಜೆಕ್ಟ್ ತಾನೆ. ಇದಕ್ಕಿಂತ ಅದ್ರ ಬೆಲೆನೇ ಜಾಸ್ತಿ ಇರುವಾಗ ಈ ಆಸ್ತಿ ಮೇಲೆ ಏನಕ್ಕೆ ಕಣ್ಣು ನಿನಗೆ? ನನ್ ಗಂಡನ ಬಗ್ಗೆ ಮಾತಾಡ್ಬೇಡ ಅಂತ ಹೇಳಿ ಇವನ್ಗೆ. ಏಯ್, ನಿನಗೇನೋ ಯೋಗ್ಯತೆ ಇದೆ ಅವ್ರ ಬಗ್ಗೆ ಮಾತಾಡಕ್ಕೆ? ಅವ್ರು ಕಷ್ಟಪಟ್ಟು ದುಡ್ದು ತಗೊಂಡಿರೋ ಸೈಟ್ ಅದು. ನಿನಗ್ ಕೆಲ್ಸ ಕಾರ್ಯ ಇಲ್ಲದೆ ಮನೇಲಿ ಬಿದ್ದಿದ್ದಾಗ ನಿನಗ್ ಕೆಲ್ಸ ಕೊಡ್ಸಿದವ್ರು ಅವರು. ನಿನಗ್ ಬಾರಿಸ್ತೀನಿ ಈಗ. ಮಕ್ಳಿಗೆ ಇದೆಲ್ಲ ಅರ್ಥ ಆಗಲ್ಲ. ಹೋಗಲ್ಲ ನಾಟಕ. ಅಮ್ಮ, ನಾನು ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದಲ್ಲ ಅಂತ ಹೇಳು ಹುಡುಗೆ. ನಾನು ಕಷ್ಟಪಟ್ಟು ಮಾಡಿದ ಅಂಗಡಿನ ನಿನ್ನ ಮದುವೆಗೋಸ್ಕರ ಎಲ್ಲವನ್ನು ಮಾರಿ ಕಳ್ಕೊಂಡಿದ್ದು. ಕಷ್ಟಪಟ್ಟಿದ್ದ? ಅಂಗಡಿಗೆ ನೀನ್ ಸಾಮಾನ್ ತಂದು ಹಾಕ್ತಿದ್ದೆ ಅಷ್ಟೇ. ಅಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡಿದವಳು ನಾನು. ನನಗದ್ ಹೇಗ್ ನಿನ್ ಪಾಲ್ ಕೊಡಲ್ಲ ಅಂತ ನಾನು ನೋಡ್ತೀನೋ. ಕೇಸ್ ಹಾಕ್ತೀನಿ, ಕೋರ್ಟಲ್ಲಿ ಡಿಸೈಡ್ ಆಗ್ಲಿ. ಯಾಕೆ ಹೋಗೆ? ಲಕ್ಷ ಲಕ್ಷ ಫ್ಯಾಮಿಲಿ ಡಿಸ್ಪ್ಯೂಟ್ ಕೇಸ್ ಇದ್ದು ಇಂಡಿಯಾದಲ್ಲಿ. ಅದಿತ್ಯರ್ಥ ಆಗಷ್ಟೊತ್ತಿಗೆ ನೀನು ಮುಖ್ಯ ಆಗಿರ್ತೀಯ. ಮುದುಕಿ ಅಲ್ಲ, ನಾನ್ ಸತ್ತು ಬಿಡಲ್ಲ. ನಾನೇ ಸಾಯಿಸ್ತೀನಿ. ನೀನ್ ಬದುಕಿದ್ದು ಏನು ಪ್ರಯೋಜನ ಇಲ್ಲ. ಅನಂತ, ಏ ಅನಂತ, ಅನಂತ, ಹೇಳು. ಮಗು ಕಾಣಿಸ್ತಿಲ್ಲ. ಮಗು ಎಲ್ಲೂ ಕಾಣಿಸ್ತಿಲ್ಲ. ಪಾಪು, ಶ್ರವಣ,
ಪಾಪು ಸಿಕ್ಕಿದ್ನಾ? ಬಾವಿ ಹತ್ರ ಎಲ್ಲ ನೋಡ್ದೆ, ಎಲ್ಲೂ ಕಾಣಿಸ್ತಿಲ್ಲ. ಅಪ್ಪಯ್ಯ ಇಲ್ಲಿ ತೋಟದ ಹತ್ರ ಇರೋ ಕೊಟ್ಟಿಗೆ ಹತ್ರ ನೋಡಿದ್ರ? ನಿಂಗೆ ಮಾಮ ಇದು ನಿಂಗೆ ಇಟ್ಕೋ ಮಾಮ ಇದನ್ನೇ ಇಟ್ಕೋ ಅಮ್ಮ ನನ್ನ ಫೇವ್ರೆಟ್ ನಿಂಗೆ ಮಾಮ ಇದು ನನ್ನ ಬಿಟ್ಟು ನಿಂಗೆ ನನ್ನ ಟಾಯ್ಸ್ ಎಲ್ಲ ಕೊಟ್ಟು ಪ್ಲೀಸ್ ಜಗಳ ಆಡಬೇಡಿ ಬೇರೆ ಏನೋ ಬೇಡ. ಅಂತೂ ದೇವ್ರು ನಮ್ಮ ಕುಟುಂಬನ ಕಾಪಾಡ್ಬಿಟ್ಟ. ಮಕ್ಕಳು ದೇವ್ರಿಗೆ ಸಮಾನ. ಲಕ್ಷಾಂತರ ಆಸ್ತಿ ಸಂಬಂಧಿತ ಪ್ರಕರಣಗಳು ನ್ಯಾಯಾಲಯದ ಬಾಗಿಲು ಬಡಿತಾ ಇವೆ. ಇಂಥ ಪ್ರಕರಣಗಳನ್ನ ನ್ಯಾಯಾಲಯದಿಂದ ದೂರ ಇಡುವ ನಿಟ್ಟಿನಲ್ಲಿ ವಿಶಾಲ ಹೃದಯದಿಂದ ನಾವೇ ಬಗೆಹರಿಸ್ಕೊಳ್ಬೋದಲ್ವೇ?